ಇಂಡೋನೇಷಿಯನ್ ಇಂಟರ್ನ್ಯಾಷನಲ್ ಎಕ್ಸ್ಪೋ ಇದೇ ಜುಲೈ 16ರಿಂದ ಜುಲೈ 20. ಸ್ಥಳ ಶ್ರೀ ಸಾಯಿ ರುಕ್ಮಿಣಿ ಮಹಲ್, ಆನೇಕಲ್. ಸ್ವಚ್ಛವಾಗಿರಬೇಕು ಮತ್ತು ಬರುವಂಥ ರೋಗಿಗಳಿಗೆ ಸ್ಪಂದಿಸಬೇಕು. ಶಾರ್ಟ್ ಸರ್ಕ್ಯೂಟ್ ಆಗಿ, ಸಣ್ಣ ಪ್ರಮಾಣದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಹೊಗೆ ತುಂಬಿಕೊಂಡು ಸ್ವಲ್ಪ ಗೊಂದಲ ಆಗಿದೆ ಅಷ್ಟೇ. ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಶಾರ್ಟ್ ಸರ್ಕ್ಯೂಟ್ ಯಾಕಾಯಿತು ಅನ್ನೋದು ತುಂಬ ಮೋಸ್ಟ್ ಇಂಪಾರ್ಟೆಂಟು. ಎಲ್ಲ ಸಹ ಪರಿಪೂರ್ಣವಾಗಿ ನೋಡೋಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಂದರೆ ಪೇಷಂಟ್ ಅವರೇ ಕೆಲವೊಂದು ಭಾಗದಲ್ಲಿ ಸಹ ಸುಟ್ಟೋಗಿದೆ. ಅದು ಯಾವುದೇ ರೋಗಿ ಆಗ್ಬೋದು, ಸರಿಯಾದ ರೀತಿಯ ಚಿಕಿತ್ಸೆ ಸಿಗ್ತಾ ಇದೆಯಾ, ಒಳ್ಳೆ ರೀತಿ ಅವ್ರಿಗೆಲ್ಲ ಸ್ಪಂದನೆ ಸಿಗ್ತಾ ಇದೆಯಾ ಅನ್ನೋ ಬಾಲಿ ಇಂಡೋನೇಷಿಯನ್ ಇಂಟರ್ನ್ಯಾಷನಲ್ ಎಕ್ಸ್ಪೋ ಇದೇ ಜುಲೈ 16ರಿಂದ ಜುಲೈ 20. ಸ್ಥಳ ಶ್ರೀ ಸಾಯಿ ರುಕ್ಮಿಣಿ ಮಹಲ್, ಆನೇಕಲ್. ಸರ್ಕಾರಿ ಆಸ್ಪತ್ರೆಗಳು ಅಂದ್ರೆ ಬಡವರು ಹೋಗುವಂತಹ ಆಸ್ಪತ್ರೆಗಳು. ತಮ್ಮ ಆರೋಗ್ಯದಲ್ಲಿ ಏರುಪೇರಾದ್ರೆ ಬಡವರು ತಕ್ಷಣ ಹೋಗುವಂತದ್ದೇ ಸರ್ಕಾರಿ ಆಸ್ಪತ್ರೆಗಳಿಗೆ. ಖಾಸಗಿ ಆಸ್ಪತ್ರೆಗಳಿಗೆ ಹೋಗೋದಿಕ್ಕೆ ಬಡವರು, ಮಧ್ಯಮ ವರ್ಗದವರು ಇವತ್ತು ಇಂದು ಮುಂದೆ ತುಳಿತಾರೆ. ಕಾರಣ ಅಲ್ಲಿಯ ಆ ದುಬಾರಿ ವೆಚ್ಚ. ಒಂದೊಂದು ಬಿಲ್ ಕಟ್ಟಬೇಕಾದ್ರೂ ಕೂಡ ಪ್ರಾಣ ಹೋಗಿ ಪ್ರಾಣ ಬರುತ್ತೆ. ಹಾಗಾಗಿ ಬಡವರು ಅಥವಾ ಮಧ್ಯಮ ವರ್ಗದವರು ಇವತ್ತು ಖಾಸಗಿ ಆಸ್ಪತ್ರೆಗಳ ಮೆಟ್ಟಿಲೇ ತುಳಿಯೋದಿಲ್ಲ. ಇನ್ನು ಸರ್ಕಾರಿ ಆಸ್ಪತ್ರೆಗಳನ್ನ ನೆಚ್ಕೊಳ್ಳೋಣ ಅಂತಂದ್ರೆ ಅಲ್ಲಿನ ಅಧಿಕಾರಿಗಳ ಬೇಜವಾಬ್ದಾರಿ, ಅಲ್ಲಿರ್ತಕ್ಕಂಥ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದಾಗಿ ಯಾವ್ದಾವ್ದು ಅವಘಡಗಳು ಆಗತ್ತೆ. ಅದೇ ರೀತಿಯಾದಂತಹ ಒಂದು ಅವಘಡ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಆನೇಕಲ್ ಪಟ್ಟಣದಲ್ಲಿರುವಂತಹ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬೆಂಕಿ ಹೊತ್ಕೊಂಡು ಇಡೀ ಶಸ್ತ್ರಚಿಕಿತ್ಸೆಯ ಕೊಠಡಿ ಭಸ್ಮ ಆಗಿದೆ. ಲಕ್ಷಾಂತರ ರುಗಳ ಯಂತ್ರೋಪಕರಣಗಳು ಭಸ್ಮ ಆಗಿದೆ. ಇದಕ್ಕೆ ನೇರವಾಗಿ ಇಲ್ಲಿನ ಆಡಳಿತಾಧಿಕಾರಿ ಆಗಿರುವಂತಹ ಜ್ಞಾನ ಪ್ರಕಾಶ್ ಮತ್ತು ಇಲ್ಲಿರ್ತಕ್ಕಂತಹ ಇತರೆ ಸಿಬ್ಬಂದಿ ಕಾರಣ ಅಂದ್ರೆ ತಪ್ಪಾಗಲಾರದು. ಅಲ್ಲಿ ಆ ಒಂದು ಆಸ್ಪತ್ರೆಗೆ ಅಗ್ನಿ ಅವಘಡ ಸಂಭವಿಸೋದಕ್ಕೆ ಇಂದಿನ ದಿನ ಯಾರೋ ಯಂತ್ರೋಪಕರಣಗಳನ್ನ ಕೊಟ್ಟಿದ್ದಾರೆ, ಅದಕ್ಕೆ ಪೂಜೆಯನ್ನ ಮಾಡಿದ್ದಾರೆ. ಆ ಪೂಜೆಗೆ ಹಾಕಲಾಗಿದ್ದಂತಹ ಹೂಗಳು ಕೂಡ ಅಲ್ಲೇ ಇದ್ದವು. ಈ ದಟ್ಟಣೆಯ ಹೊಗೆ ಮತ್ತು ಬೆಂಕಿಯಿಂದಾಗಿ ಯಂತ್ರೋಪಕರಣಗಳು ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಆ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಇದ್ದಂತಹ ರೋಗಿಗಳ ಪರಿಸ್ಥಿತಿ ಹೇಳತ್ತಿರೋದು. ಆ ಒಂದು ಭಯದ ವಾತಾವರಣದಲ್ಲಿ ರೋಗಿಗಳು ಒಂದಷ್ಟು ಜನ ಹೊರಗಡೆಗೆ ಬರೋದಕ್ಕೆ ಪ್ರಯತ್ನಿಸಿದ್ರು, ಇನ್ನೊಂದಷ್ಟು ಜನವನ್ನ ಅಲ್ಲಿನ ಸಿಬ್ಬಂದಿಯ ಹೊರತಂದ್ರು. ಆದ್ರೆ ಆ ಒಂದು ಘಟನೆ ನಡೆದು 2 ಗಂಟೆಗಳ ತರುವಾಯ ಅಲ್ಲಿನ ಆಡಳಿತಾಧಿಕಾರಿ ಜ್ಞಾನ ಪ್ರಕಾಶ್ ಮಹಾನುಭಾವ ಅಲ್ಲಿಗೆ ಬಂದಿದ್ರಂತೆ. ಇದು ತೀರಾ ನಿರ್ಲಕ್ಷ್ಯಕ್ಕೆ ಒಂದು ಕೈಗನ್ನಡಿಯಾಗಿದೆ. ಈ ಒಂದು ಘಟನೆ ನಡೆದ ದಿನ ಅವತ್ತು DHO ಬಂದಿದ್ರು. ಅವರಂತೂ ಎಲ್ಲದಕ್ಕೂ ಕೂಡ ಮೈಗೆ ಎಣ್ಣೆ ಹಚ್ಕೊಂಡು ಬಂದಂತೆ, ನಾನು ಎಲೆಕ್ಟ್ರಿಕಲ್ ಎಕ್ಸ್ಪರ್ಟ್ ಅಲ್ಲ, ಅವರೇ ಹೇಳಬೇಕು ಅಂತ ಹೇಳ್ತಾರೆ. ವರ್ಷಕ್ಕೆ ಒಮ್ಮೆ ಆಸ್ಪತ್ರೆ ಕಡೆ ತಲೆ ಹಾಕ್ತಾರೋ ಗೊತ್ತಿಲ್ಲ. ಈ ಒಂದು ಘಟನಾ ಸ್ಥಳಕ್ಕೆ ಆನೇಕಲ್ನ ನಿಕಟಪೂರ್ವ ಬಿಜೆಪಿಯ ಅಭ್ಯರ್ಥಿ ಆಗಿದ್ದಂತ ಉಲ್ಲಳ್ಳಿ ಶ್ರೀನಿವಾಸ್ ಮತ್ತು ಬಿಜೆಪಿಯ ಇತರೆ ಮುಖಂಡರುಗಳು ಆಗಮಿಸಿದ್ದರು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಆನೇಕಲ್ ಪುರಸಭೆಯ ಮಾಜಿ ಸದಸ್ಯರಾದಂತ ಏರ್ಟೆಲ್ ಸುರೇಶ್ ಅವರು, ಹಾಗೆಯೇ ಬಿಜೆಪಿ ಮುಖಂಡರಾದಂತ ನಾಗನಾಯಕನಹಳ್ಳಿಯ ರಾಧಾಕೃಷ್ಣ, ಕುಂಬಾರನಹಳ್ಳಿಯ ಮಂಜುನಾಥ್ ರೆಡ್ಡಿ ಮತ್ತಿತರರು ಆಗಮಿಸಿ ಇಲ್ಲೆಲ್ಲ ಪರಿಶೀಲನೆಯನ್ನ ಮಾಡಿದ್ರು. ಜೊತೆಗೆ ಒಂದಷ್ಟು ಮಾಹಿತಿಯನ್ನ ಪಡ್ಕೊಂಡು ಈ ಒಂದು ಘಟನೆಯ ಬಗ್ಗೆ ತನ್ನ ಅಸಮಾಧಾನವನ್ನ ಹೊರಹಾಕಿದ್ದು ಹೀಗೆ. ಮೇಲೆ ಬಟನ್ ಹಾಕೋಣ ಸರ್, ಮೇಲೆ ಏನಾಗಿಲ್ಲ.
ಇದು ಓಪನ್ ಇದು ಇದು ಹಂಗೇರಣ ಮಾಸ್ಕ್ ಇಲ್ಲ ಗೊತ್ತೀನಿ ಒಂದು 5 ಸಾಕ್ಬಿಡು. ಆಸ್ಪತ್ರೆಯಲ್ಲಿ ಎಲ್ಲವೂ ಕೂಡ ಸರಿ ಇದೆ ಅಂತ ಮೇಲ್ನೋಟಕ್ಕೆ ಕಾಣುತ್ತೆ, ಆದ್ರೆ ಒಳಗಡೆ ಇಲ್ಲಿರ್ತಕ್ಕಂತಹ ನಿರ್ಲಕ್ಷ್ಯಗಳು ಎದ್ದು ಕಾಣಿಸುತ್ತೆ. ಇದು 100 ಹಾಸಿಗೆಗಳ ಆಸ್ಪತ್ರೆ, ಆನೇಕಲ್ ಪಟ್ಟಣದಲ್ಲಿರುವಂತಹ ಏಕೈಕ ಸಾರ್ವಜನಿಕ ಆಸ್ಪತ್ರೆ. ಇದು ಸರ್ಕಾರಿ ಆಸ್ಪತ್ರೆ ಆಗಿದ್ರು ಕೂಡ ನಾವು ವೈದ್ಯರನ್ನ ವೈದ್ಯೋ ನಾರಾಯಣ ಹರಿ ಅಂತೇಳಿ ಕರಿತೇವೆ, ಆದ್ರೆ ಇವರು ಪ್ರಾಣಗಳನ್ನು ಉಳಿಸುವಂತೆ ಕಾಣಿಸ್ತಿಲ್ಲ. ಇವರೆಲ್ಲರೂ ಕೂಡ ನಿರ್ಲಕ್ಷ್ಯ, ಬೇಜವಾಬ್ದಾರಿಯಿಂದ ಕೂಡಿರ್ತಕ್ಕಂಥ ಅಧಿಕಾರಿಗಳ ರೀತಿ ಕಾಣುತ್ತೆ. ಈ ಒಂದು ಅಧಿಕಾರಿಗಳ ಬೇಜವಾಬ್ದಾರಿಗೆ ಸುಟ್ಟು ಕರಕಲಾಗಿರುವಂತಹ ಆ ಒಂದು ಆಪರೇಷನ್ ಥಿಯೇಟರ್ನ ಎಲ್ಲ ಮತ್ತಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ. ಈಗ ಅಲ್ಲಿ ನಿಮ್ಮವರು ಯಾರು ಇಲ್ವಾ? ಎಲ್ಲ ಅವರು ಯಾರು ಅನ್ನೆಸರಿ ಇದ್ದಾರೆ ಅವ್ರನ್ನೆಲ್ಲ ಅದೇ ಸ್ಮೋಕಿಂಗ್ ಎಲ್ಲ ಕರ್ಸ್ಕೊಂಡು ಹೊರಗಡೆ ಅಲ್ಲಿ ಯಾರು ಕೆಲಸ ಮಾಡ್ತಾ ಇರೋದು? ಅದೇ ಸ್ಮೋಕ್ ಬಗ್ಗೆ ಏನಾದರೂ ಏರ್ ಗೀರ್ ಬಿಟ್ಟು ಇದು ಮಾಡೋದಲ್ಲ ಎಲ್ಲಿಗೆ ಅಲ್ಲ ಅಲ್ಲಿ ಮೇಲೆ ಹೊಗೆ ತುಂಬ ಕೊಟ್ಟಿದ್ದೀರಾ? ಇವೆಲ್ಲ ಓಪನ್ ಮಾಡಿಸಿಲ್ಲ, ಹೊಗೆಲ್ಲ ಹಾಗೆ ಹೋಗಿ ಆಯ್ತು. ಅಲ್ಲಿವರೆಗೂ ನಿಮ್ಮವ್ರು ಯಾರ್ಯಾರು ಇದ್ದಾರೆ ಏಜ್ ಆಗಿರೋಲ್ಲ ಕಳಿಸಿ, ಮತ್ತೆ ಏನೋ ಏನಾಗಿ ಅವ್ರಿಗೆ ಇನ್ನೊಂದು ಮಾಡ್ಬೋದು ಅಲ್ಲ ನಿಮ್ಮವರು ಇದು ಒಂದೇ ಗೇಟ್ ಮೇಲೆ ನೀವು ಡಾಕ್ಟರ್ ಯಾರು ಮಾತಾಡ್ತಾ ಇದ್ದಾರೆ ನಮ್ಮ ಜೊತೆ ಇಲ್ಲಿ ಅವರು? ಕೇಶವಮೂರ್ತಿ ಸರ್. ಕೇಶವಮೂರ್ತಿ ಸರ್ ಈ ಕಡೆ ಬನ್ನಿ. ಇದು ಆಗಿರೋದು ಏನು ರೂಮ್? ಇದು ಓಟಿ ಮೇಜರ ಮೇಜರ್ ಓಟಿ ಅಂದರೆ ಯಾರು ಇರಲ್ಲ ಅಷ್ಟೊತ್ತಿಲ್ಲ. ಯಾರಿಗೂ ಪ್ರಾಣಕ್ಕೆ ಭಯ ಆಗಿಲ್ಲ, ಏನು ರೀಸನ್ ಗೊತ್ತಾಗಿಲ್ಲ. ಇಲ್ಲಿ ವೆಹಿಕಲ್ ಓಡಾಡೋದು ಫ್ರೀ ಇರಬೇಕು. ಸ್ವಚ್ಛವಾಗಿರಬೇಕು ಮತ್ತು ಬರೋವಂಥ ರೋಗಿಗಳಿಗೆ ಸ್ಪಂದಿಸಬೇಕು. ತುಂಬ ಬಡ ರೋಗಿಗಳು ಬರೋವಂಥದ್ದು. ಹಾಗಾಗಿ ಈಗಾಗಲೇ ನೋಡಿದ್ವಿ, ಒಂದೇ ಒಂದು ಅಪಾಯಿಂಟ್ಮೆಂಟ್ ತಗೊಳ್ಳೋವಂಥದ್ದಕ್ಕೆ ಒಂದೇ ಒಂದು ಕಂಪ್ಯೂಟರ್ ಸಹ ಇದೆ. ಅದರಲ್ಲಿ ಆಗಾಗ ಸರ್ವರ್ ಸಹ ಡೌನ್ ಆಗ್ತೈತೆ ಅಂತ ಹೇಳ್ತಾರೆ. ಹಾಗಾಗಿ ಕ್ಯೂ ತುಂಬ ಇದೆ. ಬರೋವಂಥ ರೋಗಿಗಳೇ ತುಂಬ ಇರೋದರಿಂದ ಹೆಣ್ಮಕ್ಳು ರೋಗಿಗಳಾಗಿ ಹೆಣ್ಮಕ್ಳು ಬರ್ತಾರೆ, ಅಂಗವಿಕಲರು ಬರ್ತಾರೆ, ಮತ್ತು ಹಿರಿಯರೆಲ್ಲ ಬರ್ತಾರೆ. ಅವರಿಗೆ ಕುತ್ಕೊಳ್ಳೋಂಥದ್ದು ಕಾಸನ್ನ ಸಹ ಮಾಡಿಕೊಡ್ಬೇಕು, ಮತ್ತು ಇನ್ನೊಂದು ಕ್ಯೂ ಮಾಡಬೇಕು ಅನ್ನೋವಂಥದ್ದು ಸಹ ಈ ಸಂದರ್ಭದಲ್ಲಿ ಜ್ಞಾನ ಪ್ರಕಾಶ್ ಅವ್ರಿಗೆ ಹೇಳಿದ್ದೀವಿ. ಹಾಗಾಗಿ ನಡ್ಸ್ಕೊಂಡು ಹೋಗ್ಬೇಕಂತೇಳಿ ಅವ್ರಿಗೆ ಈ ನಮ್ಮ ಬಂದಿರತಕ್ಕಂಥ ಪರವಾಗಿ ಎಲ್ರಿಗೂ ಸಹ ಅವ್ರಿಗೆ ಹೇಳ್ತೀವಿ. ಮುಂದೆ
ಈಗ ಎಲ್ಲ ಸಹ ಪರಿಪೂರ್ಣವಾಗಿ ನೋಡೋಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಂದರೆ ಪೇಷಂಟ್ ಅವರೇ ಕೆಲವೊಂದು ಭಾಗದಲ್ಲಿ ಸಹ ಸುಟ್ಟೋಗಿದೆ. ಫೈರ್ ಇಂಜನ್ ಅವ್ರು ಬಂದು ಸಹ ಅವ್ರನ್ನ ಸ್ವಲ್ಪ ಎಲ್ಲ ಆ ಧೂಳು ಇದೆಲ್ಲ ಆಗಿ ಸ್ವಲ್ಪ ಎಲ್ಲ ಗೊಂದಲ ಆಗಿದೆ. ನಾವು ಇನ್ನೂ ಒಂದು 10-15 ದಿನ ಬಿಟ್ಕೊಂಡು ನಾವು ಸಹ ಇನ್ನೊಂದು ಬಾರಿ ವೀಕ್ಷಣೆ ಮಾಡ್ತೀವಿ. ವೀಕ್ಷಣೆ ಮಾಡಿದಾಗ ತಾವು ಏನು ಸಬು ಬೀಳಬಾರ್ದು. ದಯವಿಟ್ಟು ಬರುವಂಥ ಪೇಷಂಟ್ಗಳಿಗೆ ಅವ್ರಿಗೆ ಖುಷಿಯಾಗಿ ಅವ್ರಿಗೆ ಚಿಕಿತ್ಸೆ ಕೊಡುವಂಥ ಕೆಲಸ ತಮ್ಮದಾಗಬೇಕು. ಜೀವ ಉಳಿಸೋವಂಥದ್ದು ಮತ್ತು ಹಲವಾರು ಮೊಣಕಾಲು ನೋವು, ಸ್ಕ್ಯಾನಿಂಗು, ಡಯಾಲಿಸಿಸು ಮತ್ತು ಎಲ್ಲ ರೋಗಿಗಳು ಸಹ ಇಲ್ಲಿದ್ದಾರೆ. ಈ ತಾಲೂಕಿಗೆ ಬಹಳ ವಿಶೇಷವಾಗಿ ಆಗ್ಲಿಂದನೂ ಏನು ನನಗೆ ಗೊತ್ತಿರೋಂಗೆ 30-40 ವರ್ಷದಿಂದ ಆನೇಕಲ್ ಟೌನ್ಗೆ ಸಾರ್ವಜನಿಕ ಆಸ್ಪತ್ರೆ, ಟೌನ್ ಆಸ್ಪತ್ರೆ ಅಂತ ಇದೊಂದೇ. ಇದನ್ನು ನಾವು ಉಳಿಸ್ಕೊಳ್ಳೋವಂಥ ಕೆಲಸ ನಾವೊಬ್ಬರೇ ಸಾಲದು. ಇದಕ್ಕೆ ಮುಖ್ಯಸ್ಥರು ನೀವೇ, ಇನ್ಚಾರ್ಜ್ ನೀವೇ. ಹಾಗಾಗಿ ದಯವಿಟ್ಟು ಇದನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಮತ್ತು ರೋಗಿಗಳಿಗೆ ಯಾವುದು ತೊಂದರೆ ಆಗದಿರಂಗೆ ಆಗಬಾರ್ದು. ಎಲ್ಲ ಈ ಆನೇಕಲ್ ಕ್ಷೇತ್ರದ ಎಲ್ರಿಗೂ ಹೇಳೋವಂಥದ್ದಿಷ್ಟೇ. ಮೊನ್ನೆ ಆಗಿರೋವಂಥ ಘಟನೆ ಏನೂ ಆಗಿಲ್ಲ. ಈ ಒಂದು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಇತರೆ ಮುಖಂಡಗಳು ಕೂಡ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದು ಹೀಗೆ. ಈಗಿನ ತನಿಖೆ ನಾವು ನಿನ್ನೆ ಎಲ್ಲ ನಮ್ಮ ರಾಜ್ಯ ಮಟ್ಟದ ಅಧಿಕಾರಿಗಳು ಬಂದೆಲ್ಲ ನೋಡ್ಕೊಂಡೋಗಿದ್ದಾರೆ. ಸೊ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದು ನೋಡ್ಕೊಂಡೋಗಿದ್ದಾರೆ. ಅವರು ಹೇಳೋದು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತಲೇ ಹೇಳೋದು. ಈಗಲೂ ಅಲ್ಲಿ ಎಲ್ಲ ಎಲೆಕ್ಟ್ರಿಕ್ ವಾಸನೆ ಬರ್ತಿದೆ. ಯಾವುದೇ ಒಂದು ಮಾಧ್ಯಮಗಳ ಮೂಲಕ ನಾನು ಒಂದು ಕ್ಲಾರಿಫಿಕೇಷನ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಅನಿಲ ಸೋರಿಕೆ ಆಗಲಿ, ಸಿಲಿಂಡರ್ ಸೋರಿಕೆ ಆಗಲಿ ಕೆಲವೊಂದು ಮಾಧ್ಯಮದಲ್ಲಿ ಇದು ರಿಪೋರ್ಟ್ ಆಗಿದೆ. ಇದು ಸತ್ಯಕ್ಕೆ ದೂರವಾದ್ದು. ಇದು ಪ್ಯೂರ್ಲಿ ಏನೋ ಶಾರ್ಟ್ ಸರ್ಕ್ಯೂಟ್ ಆಗಿ, ಸಣ್ಣ ಪ್ರಮಾಣದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಹೊಗೆ ತುಂಬಿಕೊಂಡು ಸ್ವಲ್ಪ ಗೊಂದಲ ಆಗಿದೆ ಅಷ್ಟೇ. ಮುಂದಿನ ದಿನಗಳಲ್ಲಿ ಇದನ್ನು ಸೂಕ್ತವಾಗಿ ಸರಿಪಡಿಸ್ಕೊಳ್ಳೋ ಒಂದು ಇದು ಬರುತ್ತೆ, ಒಂದು ಹಾಸಿಗೆ ಬರುತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ HL ಕಡೆಯಿಂದ. ಅದರಲ್ಲಿ ಲೋಪದೋಷ ಆಗಿರೋದು ಸ್ವಿಚ್ ಅಲ್ಲೇ ಇರುತ್ತೆ. ಒಂದು ನಿಮಿಷ ಪ್ರೇಯರ್ ಮಾಡೋದು ಸ್ವಿಚ್ ಆಗಂತ ಸಂದರ್ಭದಲ್ಲಿ ಆಗ ಕರೆಂಟ್ ಪಾಸ್ ಆಗಿ ಹೈ ವೋಲ್ಟೇಜ್ ಆಗಿ ಇದಾಗಿರುವಂಥ ಕೆಲವೊಂದಷ್ಟು ಮಾಹಿತಿ ಬಂದಿರೋದು. ಅದ್ರ ಬಗ್ಗೆ ನಿಮ್ಮ ಒಂದು ಅದರಲ್ಲಿ ಲೋಪ ಇದೆಯಾ ಬಂದಂಥ ಮಿಷಿನ್? ಇದು ಸಂಪೂರ್ಣ ಸುಳ್ಳು. ಇದು CSR ಫಂಡಲ್ಲಿ HL ಅವ್ರ ಕಡೆಯಿಂದ ಒಂದು OT ಟೇಬಲ್ ಬಂದಿದೆ. ಆರ್ಥೋಪೆಡಿಕ್ ಅಂದರೆ ಮೂಳೆಗೆ ಸಂಬಂಧಪಟ್ಟಾಗಿ ಒಂದು ಶಸ್ತ್ರಚಿಕಿತ್ಸೆ ಮಾಡೋ OT ಟೇಬಲ್ ಬಂದಿದೆ. ಅದನ್ನು ಮೊನ್ನೆ ನಾವು ಅದನ್ನು ಪೂಜೆ ಮಾಡಿ ಇದಕ್ಕೆ ತೊಗೊಂಡ್ವಿ. ಅದನ್ನು ಇನ್ನೂ ನಾವು ಯಾವುದು ಅದಕ್ಕೆ ಕರೆಂಟ್ ಕನೆಕ್ಷನ್ನು ಯಾವುದು ಕೊಟ್ಟಿಲ್ಲ. ಅದಕ್ಕೆ ಹೊಗೆ ಧೂಳು ಮುತ್ಕೊಂಡಿದೆ ಹೊರತು ಅದು ಟೇಬಲ್ಲು ಕರೆಕ್ಟಾಗಿ ಸುಸಜ್ಜಿತವಾಗಿದೆ. ಅದನ್ನು ಯಾವ ಕರೆಂಟ್ ಕನೆಕ್ಷನ್ನು ಕೊಟ್ಟಿಲ್ಲ, ಅದು ಯೂಸು ಮಾಡಿಲ್ಲ. ಅದನ್ನು ಈಗ ಕರೆಂಟ್ ಫ್ಲಕ್ಚುಯೇಟ್ ಆಗ್ತಾನೆ ಇತ್ತು ಭಾಳ ದಿನಗಳಿಂದ. ಇದು ನಿಮ್ಮ ಗಮನಕ್ಕೆ ಬಂದಿತ್ತಾ? ಖಂಡಿತ ಯಾಕೆ ಸರಿಪಡಿಸಿಲ್ಲ ನೀವು? ಖಂಡಿತ ಬಂದಿದೆ. ಅದನ್ನು ನಮ್ಮ ಎಲೆಕ್ಟ್ರಿಕ್ ಆಡಿಟ್ ಅಂತ ಮಾಡಿಸಿದ್ದೀವಿ. ಅದಕ್ಕೆ ಗೌರ್ಮೆಂಟ್ ಅವರು ಇಷ್ಟ ಆಗ್ಬೋದು ಅಂತ ಒಂದು ಇದು ಕೊಟ್ಟಿದ್ದಾರೆ, ಅಂದಾಜು ಮೊತ್ತ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ನಮ್ಮ ಏನು 24/7 UPS ಬ್ಯಾಕಪ್ಪಿಂದ, ಜನರೇಟರ್ ಬ್ಯಾಕಪ್ಪಿಂದ ಸರಿಪಡಿಸೋ ಪ್ರಯತ್ನ ನಾವು ಮಾಡಿದ್ದೀವಿ. ಅದು ಅಲ್ಲಲ್ಲ, ಭಾಳ ಭಾಳ ದುರದೃಷ್ಟಕರ. ಅವರು ಪಾಪ ಪ್ರಶ್ನೆ ಮಾಡೋವಂಥವ್ರು ಇರಲ್ಲ, ಯಾಕಂದರೆ ವಿದ್ಯಾವಂತರು ಇರಲ್ಲ. ಅಂಥ ಸಂದರ್ಭದಲ್ಲಿ ಇಲ್ಲಿನ ವ್ಯವಸ್ಥೆ ಯಾವ ರೀತಿ ಇದೆ, ನಾವು ಬೆಂಗಳೂರು ನಗರ ಜಿಲ್ಲೆಯಲ್ಲಿದ್ದೀವಿ, ಇಲ್ಲಿನ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋಂಥದ್ದು ತಿಳ್ಕೊಬೇಕು. ಯಾಕಂದರೆ ಅಶ್ವಿನಣ್ಣವ್ರು ಪದೇ ಹೇಳ್ತಾಯಿದ್ರು, ಬಡವ್ರಿಗೋಸ್ಕರ ನಾವು ಏನು ಬೇಕಾದ್ರೂ ಮಾಡೋಣ. ಅದಕ್ಕೆ ಮುಖ್ಯವಾಗಿ ಇಲ್ಲಿ ಬೇಕಾಗಿರುವಂಥದ್ದು ನಡೆಯೋಣ, ಹೋಗೋಣ, ನೋಡಿ ಇಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ. ಇಲ್ಲಿ ಬೇರೆ ಬೇರೆ ವಿಭಾಗಗಳ ಏನು ವೈದ್ಯರು ಬರಬೇಕಾಗ್ತದೆ. ಎಲ್ಲರೂ ಸರಿಯಾದ ಸಮಯಕ್ಕೆ ಬರ್ತಾ ಇದ್ದಾರೆ. ಎಲ್ರಿಗೂ ಸರಿಯಾದ ರೀತಿಯಲ್ಲಿ ಏನು ರೋಗಿಗಳು ಬರ್ತಾ ಇದ್ದಾರೆ. ಅದು ಯಾವುದೇ ರೋಗಿ ಆಗ್ಬೋದು, ಸರಿಯಾದ ರೀತಿಯ ಚಿಕಿತ್ಸೆ ಸಿಗ್ತಾ ಇದೆಯಾ, ಒಳ್ಳೆ ರೀತಿ ಅವ್ರಿಗೆಲ್ಲ ಸ್ಪಂದನೆ ಸಿಗ್ತಾ ಇದೆಯಾ ಅನ್ನೋಂಥದ್ದು ತಿಳ್ಕೊಬೇಕು. ಮತ್ತು ಆಪ್ರೇಷನ್ ಥಿಯೇಟರ್ ಬಗ್ಗೆ ಆಗ್ಬೋದು, ಮತ್ತು ಡಯಾಲಿಸಿಸ್ ಆಗ್ಬೋದು, ಎಕ್ಸ್ರೇ ಆಗ್ಬೋದು, ಬೇರೆ ಬೇರೆ ಏನು ಚಿಕಿತ್ಸೆಗಳಿದ್ದಾವೆ ಅದೆಲ್ಲನೂ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇದೆಯಾ ಅನ್ನೋಂಥದ್ದನ್ನು ನಾವು ಪರಿಶೀಲನೆ ಮಾಡೋಣ. ಏನು ತೊಂದರೆ ಇದೆ, ಇಲ್ಲಿ ಏನೆಲ್ಲ ರೋಗಿಗಳಿಗೆ ಸಿಗಬೇಕಾಗಿದೆ ಅದು ಸಿಗ್ತಾ ಇದೆಯಾ ಇಲ್ವಾ, ಮುಂದಿನ ನಮ್ಮ ಸಹಕಾರ ಏನು ಇದಕ್ಕೆ ಅಂದ್ಬಿಟ್ಟು ತಿಳ್ಕೊಳ್ಳೋಣ ಅನ್ನೋಂಥದ್ದಕ್ಕೆ ನಾವು ಮಾತುಕತೆ ಮಾಡಿದ್ವಿ. ಬೆಂಕಿ ಘಟನೆ ಬಗ್ಗೆ ಒಂದು ವೀಕ್ಷಣೆ ಮಾಡೋಕ್ಕೆ ಬಂದಿದ್ದರು. ಸುಮಾರು ನಮ್ಮ ಡಾಕ್ಟರ್ ಜ್ಞಾನಪ್ರಕಾಶ್ ಅವ್ರ ಜೊತೆಯಲ್ಲಿ ಎಲ್ಲ ವೀಕ್ಷಣೆ ಮಾಡಿ ಏನೇನೆಲ್ಲ ಆಗಿದೆ ಅನ್ನೋದ್ರ ವಿಚಾರಗಳನ್ನ ತಿಳ್ಕೊಂಡು ಇಷ್ಟೊತ್ತು ಅವರೆಲ್ಲ ವರದಿಯನ್ನು ನಿಮ್ಗೆ ಕೊಟ್ಟಿದ್ದಾರೆ. ಸೊ ಏನಂದರೆ ನಮ್ಮ ಪುಣ್ಯ ನಿನ್ನೆ ಅಮಾವಾಸ್ಯೆ ಆಗಿತ್ತು, ಆದರೆ ಯಾರಿಗೇನು ತೊಂದರೆ ಆಗಲಿಲ್ಲ. ಸೊ ಏನೋ ಸಣ್ಣ ಪುಟ್ಟ ಒಂದು ಇದಾಗಿದೆ. ಬಟ್ ಏನಂದರೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಶಾರ್ಟ್ ಸರ್ಕ್ಯೂಟ್ ಯಾಕಾಯಿತು ಅನ್ನೋದು ತುಂಬ ಮೋಸ್ಟ್ ಇಂಪಾರ್ಟೆಂಟು. ನಿನ್ನೆ ಏನೋ ಟೈಮ್ ಚೆನ್ನಾಗಿತ್ತು, ರೋಗಿಗಳಿಗೇನು ಸಮಸ್ಯೆ ಆಗಲಿಲ್ಲ, ನಮ್ಮ ಹಾಸ್ಪಿಟ್ಲಿಗೂ ಏನು ಸಮಸ್ಯೆ ಆಗಲಿಲ್ಲ. ಆದರೆ ಇದು ಮುಂದಿನ ದಿನಗಳಲ್ಲಿ ಇದು ಕಂಟಿನ್ಯೂ ಆಗಬಾರ್ದು. ಇದ್ರ ಬಗ್ಗೆ ಸ್ವಲ್ಪ ಸೂಕ್ಷ್ಮ ರೀತಿಯಲ್ಲಿ ಸಂಬಂಧಪಟ್ಟಂಥ ಆಡಳಿತ ವಿಧಿಯಾಧಿಕಾರಿಗಳು ನೋಡ್ಕೊಬೇಕು ಅಂತ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ಇವತ್ತೇನು ನಮ್ಮ ವಿಧಾನಸಭಾ ಕ್ಷೇತ್ರದ ವಿರೋಧ ಪಕ್ಷ ನಾಯಕರಾದಂಥ ಉಳ್ಳಾಡಿ ಶ್ರೀನಿವಾಸ್ ಅವರು ಬಂದಿದ್ದಾರೆ. ಅವರು ಬಂದು ಇದೇ ರೀತಿ ಎಲ್ಲ ಬಂದು ಸರ್ವೆ ಮಾಡಿದ್ರು. ಅಷ್ಟು ಹಾಸ್ಪಿಟ್ಲಲ್ಲಿರುವಂಥ ವೈದ್ಯಾಧಿಕಾರಿಗಳಿಗೂ ಸಹ
ಒಂದು ಧೈರ್ಯನೂ ತುಂಬಿರುವಂಥ ಒಂದು ಸಂಘಟನೆಯೂ ನಡೆದಿದೆ. ಅವರು ಮತ್ತು ಇನ್ನೊಂದಷ್ಟು ಸಮಸ್ಯೆಗಳಿದೆ ಅಂತ ಹೇಳಿದರೆ ಆ ಸಮಸ್ಯೆಗಳಿಗೆ ನಮ್ಮ ವಿರೋಧ ಪಕ್ಷ ನಾಯಕರಾದ ಶ್ರೀನಿವಾಸರವರು ಒಂದಷ್ಟು ಸಮಂಜಸವಾಗಿ ಅವರು ಕೂಡ ನಾವು ನಿಮ್ಮ ಜೊತೆಲಿ ಬೆನ್ನೆಲುಬಾಗಿ ನಿಂತು ಒಂದಷ್ಟು ಸಹಕಾರ ನೀಡ್ತೀವಿ ಅಂತ ಹೇಳಿದ್ದಾರೆ. ಅವರಿಗೆ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಪರವಾಗಿ ನಾನು ತುಂಬ ನಮ್ಮ ಕಾರ್ಯಕರ್ತರ ಪರವಾಗಿ. ಇನ್ನು ಜ್ಞಾನ ಪ್ರಕಾಶ್ ಅವರಂತೂ ಇನ್ನು ಏನೇ ನಡೆದೇ ಇಲ್ಲ, ಕೇವಲ ಒಂದಷ್ಟು ಹೊಗೆ ಬಂದಿತ್ತು, ಆ ಒಂದು ಹೊಗೆಯಿಂದ ಆ ಬೂದಿ ಎಲ್ಲ ಕೂಡ ಆ ಒಂದು ಯಂತ್ರೋಪಕರಣ ಮೇಲೆ ಕುಳಿತಿದೆ ಅಂತಷ್ಟೇ ಹೇಳ್ತಾರೆ. ಇದು ಆಗಿರ್ತಕ್ಕಂಥ ಎಡವಟ್ಟಿನ ಬಗ್ಗೆ ಮಾತನಾಡೋದೇ ಇಲ್ಲ. ಆಯ್ತು, ಯಾರೋ ದಾನಿಗಳು ಯಂತ್ರೋಪಕರಣಗಳನ್ನ ತಂದು ಕೊಟ್ಟಾಗ ಅದಕ್ಕೆ ಪ್ರೊಫೆಷನಲ್ ಎಲೆಕ್ಟ್ರಿಷಿಯನ್ ಕರೆತಂದು ಆ ಒಂದು ವೈರಿಂಗ್ ಮಾಡಿಸಿದ್ರೆ ಈ ಅವಘಡ ಆಗ್ತಿರ್ಲಿಲ್ಲ ಅಂತೇಳಿ ಅಲ್ಲಿನ ಸ್ಥಳೀಯರು ಮಾತನಾಡ್ಕೊಳ್ತಾರೆ. ಇದೆಲ್ಲವೂ ಕೂಡ ಒಂದಷ್ಟು ಹಣ ಉಳಿಸೋದಕ್ಕೋ ಬಿಲ್ ಅಂತೂ ಮಾಡೋದನ್ನ ಮಾಡೇ ಮಾಡ್ತಾರೆ. ಆದ್ರೆ ಯಾಕೆ ಈ ನಿರ್ಲಕ್ಷ್ಯ ಅನ್ನುವಂಥದ್ದೇ ಯಕ್ಷ ಪ್ರಶ್ನೆ ಆಗಿದೆ. ಮುಂದಾದ್ರೂ ಕೂಡ ಇಂತಹ ಅವಘಡಗಳಿಗೆ ಎಡೆಮಾಡಿಕೊಡದೆ ಬಡವರನ್ನ ಬದುಕಿಸುವಂತ ಕೆಲಸವನ್ನ ಮಾಡಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.